ಮಾಜಿ ಮುಖ್ಯಮಂತ್ರಿಗಳು, ರೈತ ನಾಯಕ, ಹೋರಾಟಗಾರ ಸನ್ಮಾನ್ಯ BS ಯಡಿಯೂರಪ್ಪನವರ 50 ವರ್ಷಗಳ ಒಂದು ರಾಜಕೀಯ ಪಯಣವನ್ನು, ಅವರ ಸುದೀರ್ಘ ರಾಜಕೀಯ ಜೀವನ 50 ವರ್ಷಗಳನ್ನು ಏನು ಪೂರೈಸಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿರುವಂಥ ಎಲ್ಲ ಅವರ ಅಭಿಮಾನಿಗಳು, ಎಲ್ಲ ಹಿರಿಯರು ಸೇರಿ ಚಿತ್ರದುರ್ಗದಲ್ಲಿ ಮೇ 9ನೇ ತಾರೀಕು ಅಭಿಮಾನೋತ್ಸವವನ್ನು ಹಮ್ಮಿಕೊಂಡಿದ್ದಾವೆ. ಮಾನ್ಯ ಗೋವಿಂದ ಕಾರಜೋಳಜಿಯವರು ಗೌರವಾಧ್ಯಕ್ಷರು, ಶ್ರೀರಾಮುಲು ಅವರು, ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ನಮ್ಮ ಪ್ರಭಾಕರ್ ಕೋರೆಯರವರು, ಇವರೆಲ್ಲರ ನೇತೃತ್ವದಲ್ಲಿ ಈ ಒಂದು ಅಭಿಮಾನೋತ್ಸವದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ರಾಜ್ಯದ ಮೂಲೆ ಮೂಲೆಗಳಿಂದ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ 10 ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಅಭಿಮಾನಿಗಳು ಈ ಒಂದು ಸಂಭ್ರಮೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕಾರ್ಯಕ್ರಮದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಮಾನ್ಯ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಜಿಯವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಮತ್ತು ಬಹಳ ದೊಡ್ಡ ವಿಶೇಷತೆ ಅಂತ ಹೇಳಿದ್ರೆ, ರಾಜ್ಯದ ಎಲ್ಲ ಸಮಾಜಗಳ ಮಠಾಧೀಶರುಗಳು, ಗುರುಗಳು ಎಲ್ಲರೂ ಸಹ 1000ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಗುರುಗಳು, ಮಠಾಧೀಶರು, ಜಗದ್ಗುರು ಎಲ್ಲರೂ ಕೂಡ ಈ ಸಭೆಯಲ್ಲಿ ಅಭಿಮಾನೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಭಾಳ ಅಪರೂಪವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಇದು ಆಗ್ತದೆ ಅನ್ನೋ ವಿಶ್ವಾಸ ನಮಗೆಲ್ಲ ಸಂಪೂರ್ಣವಾಗಿದೆ. 9ನೇ ತಾರೀಕು ಕಾರ್ಯಕ್ರಮ, 8ನೇ ತಾರೀಕು ಸಂಜೆ ಸನ್ಮಾನ್ಯ BS ಯಡಿಯೂರಪ್ಪನವರ ಪುರಪ್ರವೇಶ ಅಂದರೆ ಚಿತ್ರದುರ್ಗಕ್ಕೆ ಬರ್ತಾರೆ. ಮೆರವಣಿಗೆ ಮೂಲಕ ಅವರನ್ನು ಸ್ವಾಗತ ಕೋರ್ತಾ ಇದ್ದೇವೆ. ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮನೂ ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಹೌದು, ಅಭಿನಂದನಾ ಗ್ರಂಥವು ಕೂಡ ಬಿಡುಗಡೆ ಮಾಡ್ತಾರೆ. ಕೇಂದ್ರ ಸಚಿವರಾಗಿರುವಂತಹ ಮಾನ್ಯ HD ಕುಮಾರಸ್ವಾಮಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಉಳಿದಂಥ ಬೇರೆ ಬೇರೆ ನಾಯಕರುಗಳು ಕೂಡ ಇದರಲ್ಲಿ ಇರ್ತಾರೆ. ಇಲ್ಲ, ಗೊತ್ತಾಗುತ್ತೆ, ಬರೋಂಥ ದಿನ ನಿಮ್ಗೆ ಗೊತ್ತಾಗುತ್ತೆ, ಬರೋದ್ರಿಂದ ನಿಮಗೆ ಗೊತ್ತಾಗುತ್ತೆ. ಎಸ್ ಸರ್. ಮಧ್ಯ ಕರ್ನಾಟಕ ಅದಕ್ಕಿಂತ ಹೆಚ್ಚು ನಮ್ಮ ಸಂಸದರಾಗಿರುವಂತಹ ಮಾಜಿ ಉಪಮುಖ್ಯಮಂತ್ರಿಗಳು ಗೋವಿಂದ ಕಾರಜೋಳಜಿಯವರು ಇದನ್ನು ಆಸಕ್ತಿನ ವಹಿಸಿ, ಇಲ್ಲ ಚಿತ್ರದುರ್ಗದಲ್ಲೇ ನಾವು ಮಾಡಬೇಕು ಅನ್ನುವ ಭಾಳ ಅಪೇಕ್ಷೆ ಅವ್ರದ್ದು ಕೂಡ ಆಗಿತ್ತು. ಮತ್ತು ನಮಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಬರೋದಕ್ಕೂ ಕೂಡ ಅದು ಅನುಕೂಲ ಆಗ್ತದೆ. ಹಾಗಾಗಿ ಚಿತ್ರದುರ್ಗನ ಆಯ್ಕೆ ಮಾಡ್ಕೊಂಡು ನೋಡಿ, ಈಗ ಯಾವುದು ಚುನಾವಣೆಗಳಂತೂ ಖಂಡಿತ ಇಲ್ಲ. ಹಾಗಾಗಿ ಇದರಿಂದ ಯಾವುದೋ ಉದ್ದೇಶ ಅನ್ನೋದಕ್ಕಿಂತ ಹೆಚ್ಚಾಗಿ ಯಡಿಯೂರಪ್ಪನವರಂಥ ಒಬ್ಬ ಮಹಾನ್ ನಾಯಕ, ಒಬ್ಬ ಹೋರಾಟಗಾರ, ಅವರ ಒಂದು ಜೀವನ ಇಂದಿನ ಮತ್ತು ಮುಂದಿನ ರಾಜಕಾರಣಿಗಳಿಗೆ ಒಂದು ಪ್ರೇರಣೆ. ಅವರು ಯಡಿಯೂರಪ್ಪನವರ ಒಂದು ಪ್ರೇರಣೆ. ಹಾಗಾಗಿ ಅವರ ಒಂದು ಅಭಿಮಾನೋತ್ಸವದ ಕಾರ್ಯಕ್ರಮದ ಮುಖೇನ ಅವರ ಹೋರಾಟಗಳು, ಅವರ ಇಂದಿನ ದಿನಗಳು ನೆನಪು ಮಾಡಿಕೊಡ್ತಕ್ಕಂಥ ಒಂದು ಅಪರೂಪವಾಗಿರ್ತಕ್ಕಂಥ ಕಾರ್ಯಕ್ರಮ. ಯಡಿಯೂರಪ್ಪನವರ ಹೆಸರಲ್ಲಿ ವಿಜೇಂದ್ರ ಶಕ್ತಿ ಪ್ರದರ್ಶನ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನಾನು ಯಡಿಯೂರಪ್ಪನವ್ರ ಮಗ, ನನಗೆ ಹೆಮ್ಮೆ ಇದೆ, ಸಂತೋಷನೂ ಕೂಡ ಇದೆ, ಹೆಮ್ಮೆನೂ ಕೂಡ ಇದೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಕಾರ್ಯಕರ್ತನಾಗಿ, ಅಂಥ ಒಬ್ಬ ಹೋರಾಟಗಾರ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ, ನನಗೂ ಕೂಡ ಪ್ರೇರಣೆ ಅವರು. ಹಾಗಾಗಿ ಅಂಥ ಒಬ್ಬ ಮಹಾನ್ ನಾಯಕನ ಒಂದು ಅಭಿಮಾನೋತ್ಸವ ಮಾಡಬೇಕು ಅಂತ ತೀರ್ಮಾನ ಮಾಡಿರುವಂಥದ್ದು. ವಿಜೇಂದ್ರ ಆಗಲೇ ನಾನು ಶಿಕಾರಿಪುರ ಕ್ಷೇತ್ರದ ಜನರ ಆಶೀರ್ವಾದದಿಂದ ಶಾಸಕನೂ ಕೂಡ ಆಗಿದ್ದೇನೆ. ಎಲ್ಲ ಹಿರಿಯರ ಆಶೀರ್ವಾದದಿಂದ ರಾಜ್ಯದ ಅಧ್ಯಕ್ಷನೂ ಕೂಡ ಆಗಿದ್ದೇನೆ. ಶಕ್ತಿ ಮೀರಿ ಸಂಘಟನೆಯನ್ನು ಬಲಪಡಿಸುವಂಥ ಕೆಲಸ ನಾನು ಮಾಡ್ತಾ ಇದ್ದೇನೆ. ಈಗ ನೀನು ನೆನಪು ಮಾಡಿದ್ದು ನೀವು ಯೋಚನೆ ಮಾಡ್ತೀನಿ. ಮಾಧುಸ್ವಾಮಿ ಅವರು, ನಾನು ಕೂಡ ವೈಯಕ್ತಿಕವಾಗಿ ಮಾತನಾಡಿದ್ದೇನೆ, ಭಾಗವಹಿಸ್ತಾರೆ ಅನ್ನೋ ವಿಶ್ವಾಸ ನಮ್ಗೆ ಸಂಪೂರ್ಣವಾಗಿದೆ. ನಾ ಹೇಳಿದ್ನಲ್ಲ, ಈಗ ಪಕ್ಷಾತೀತವಾಗಿ ಅನ್ನುವ ಕಾರಣಕ್ಕೆ ನಾವೆಲ್ಲರೂ ಕೂಡ, ಅವರು ಇನ್ನೂ ಭಾಜಪದಲ್ಲಿದ್ದಾರೆ, ಅದು ಬೇರೆ ಪ್ರಶ್ನೆ, ಎಲ್ಲರನ್ನೂ ಕೂಡ ನಾವು ಇನ್ವೈಟ್ ಮಾಡ್ತಾ ಇದ್ದೇವೆ. ಸೋಮಣ್ಣವ್ರಿಗೆ ನಾನೇ ವೈಯಕ್ತಿಕವಾಗಿ ಮಾತನಾಡಿದ್ದೇನೆ, ಬರ್ತೇನೆ ಅಂತೇಳಿ ಒಪ್ಕೊಂಡಿದ್ದಾರೆ. ಯಾಕ್ರಿ ನಿಮಗೆಲ್ಲ ಸಂಶಯ? ಅಲ್ರಿ, ಮೀಡಿಯಾದವ್ರು ಏನು ಬಿಜೆಪಿಯವ್ರನ್ನೇ ಪ್ರಶ್ನೆ ಕೇಳ್ತಿರಲ್ಲ, ಹಾಗೆ ಸಂಶಯನ? ಯಾವ ಸಂಶಯ ಇಲ್ಲ. ನೋಡಿ, ಪಂಚರಾಜ್ಯ, ವಿಶೇಷವಾಗಿ ಪಶ್ಚಿಮ ಬಂಗಾಳದ ಬಗ್ಗೆ ನಾನು ಮಾತನಾಡ್ತೇನೆ. ನಾವು ಯಾರೂ ಕೂಡ ಊಹಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ.
ಪಶ್ಚಿಮ ಬಂಗಾಳದಲ್ಲಿ 10 ವರ್ಷ 20 ವರ್ಷದಿಂದ ಒಂದು ಶಾಸಕ ಗೆಲ್ಲಬೇಕು ಅಂತೇಳಿ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇರಲಿಲ್ಲ. ಆದರೆ ನಮ್ಮ ಕಾರ್ಯಕರ್ತರ ಒಂದು ಪರಿಶ್ರಮ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಿತಿನ್ ನಬೀನ್ಜಿಯವರು ಮತ್ತು ನಮ್ಮ ಗೃಹ ಸಚಿವರಾಗಿರುವಂತಹ ಸಂಘಟನಾ ಚತುರರಾಗಿರುವಂತಹ ಅಮಿತ್ ಶಾಜಿಯವರ ನೇತೃತ್ವದಲ್ಲಿ, ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಸ್ವಂತ ಬಲದ ಮೇಲೆ ಇವತ್ತು ಅಧಿಕಾರಕ್ಕೆ ಬರ್ತದೆ ಅನ್ನೋ ಒಂದು ಸ್ಪಷ್ಟ ಚಿತ್ರಣ ಈಗಾಗಲೇ ಸಿಗ್ತಾ ಇದೆ. ನೋಡಿ, ನಾವು ಕೂಡ ಮೇ 4ನೇ ತಾರೀಕು ಮತ ಎಣಿಕೆ, ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶದ ಜನ ಇವತ್ತು ದೃಶ್ಯ ಟಿವಿಗಳ ಮುಂದೆ ಕೂತಿರ್ತಾರೆ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಭಾರತೀಯ ಜನತಾ ಪಾರ್ಟಿಯ ಒಂದು ಐತಿಹಾಸಿಕ ಗೆಲುವು ಪಶ್ಚಿಮ ಬಂಗಾಳದಲ್ಲಿ ಆಗ್ತದೆ. ಜೊತೆಗೆ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣದಲ್ಲಿ ಇನ್ನೆಂದೂ ಕೂಡ ಭಾರತೀಯ ಜನತಾ ಪಾರ್ಟಿ ಗೆದ್ದಿರಲಿಲ್ಲ. ಎರಡೂ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತಿದೆ. ಧನ್ಯವಾದ. ಥ್ಯಾಂಕ್ ಯು. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.